ಹಾಯ್ ಹಲೋ ನಮಸ್ತೆ. ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕ ರಾಜ್ಯದಲ್ಲಿ ಅನೇಕ ಅಂದರೆ ಒಂದೂವರೆ ವರ್ಷದಿಂದ ಒಂದು ಮಾತು ಕೇಳಿ ಬರ್ತಾನೆ ಇದೆ. ಅದು ಕರ್ನಾಟಕ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಮತ್ತು ಅವರ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟವನ್ನು ಅಲಂಕರಿಸ್ತಾರೆ ಎನ್ನುವ ಅನೇಕ ದಿನಗಳ ಮಾತು ಈಗೀಗ ಜೋರಾಗ್ತಾ ಇದೆ. ಯಾಕಂದ್ರೆ ಸಿಎಂ ಬದಲಾವಣೆಯ ಕೂಗು ಕಳೆದ 2 ವರ್ಷಗಳಿಂದ ಇದ್ರೂ ಕೂಡ ಆ ಒಪ್ಪಂದದ ಪ್ರಕಾರ ಅಂದ್ರೆ ಮೊದಲ 2 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ. ನಂತರ 2.5 ವರ್ಷಗಳ ಕಾಲ ಈಗ ಡಿಸಿಎಂ ಆಗಿದ್ದಂತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಪಡ್ಕೊಳ್ತಾರೆ ಅನ್ನುವ ಮಾತು ಜೋರಾಗಿ ಕೇಳಿಬರ್ತಾನೆ ಇತ್ತು. ಈ ನಿಟ್ಟಿನಲ್ಲಿ ಸಿಎಂ ಬಣ ಮತ್ತು ಡಿಸಿಎಂ ಬಣಗಳ ನಡುವೆ ಆಂತರಿಕ ಕಲಹ ಮತ್ತು ಆಂತರಿಕ ಶೀತಲ ಸಮರ ನಡೀತಾನೆ ಇತ್ತು. ಒಬ್ಬರು ಅಂದ್ರೆ ಸಿಎಂ ಬಣದವರು ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಪಟ್ಟದಿಂದ ದೂರ ಇರಬೇಕು ಅನ್ನುವ ರಣತಂತ್ರವನ್ನು ಹೂಡ್ತಾ ಇದ್ರೆ, ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ಮತ್ತು ಯಂಗ್ಸ್ಟರ್ ಎಂಎಲ್ಎಗಳಾದಂತಹ ಅನೇಕರು ಡಿ ಕೆ ಶಿವಕುಮಾರ್ ಅವರ ಜೊತೆಗೂಡಿ ಸಿದ್ದರಾಮಯ್ಯನವರನ್ನ ಆದಷ್ಟು ಬೇಗ ಬದಲಾವಣೆ ಮಾಡಲಿಕ್ಕೆ ಹೈಕಮಾಂಡ್ ಜೊತೆ ಅಥವಾ ಹೈಕಮಾಂಡ್ಗೆ ಮನವಿಯನ್ನು ಸಲ್ಲಿಸ್ತಾನೆ ಇದ್ರು. ಅದು ಈ ವರ್ಷ ಡಿಸೆಂಬರ್ ವೇಳೆಗೆ ಸಿಎಂ ಬದಲಾವಣೆ ಆಗ್ತಾರೆ ಮತ್ತು 2026 ಜನವರಿ ವೇಳೆಗೆ ಅವರ 2.5 ವರ್ಷ ಅವಧಿ ಪೂರ್ಣ ಆಗುತ್ತೆ. ಹಾಗಾಗಿ ಈ ಡಿಸೆಂಬರ್ನಲ್ಲಿಯೇ ಆ ಕಾರ್ಯತಂತ್ರ ಮತ್ತು ಆ ಕಾರ್ಯರೂಪಕ್ಕೆ ಬರಬೇಕು ಎನ್ನುವ ದೃಷ್ಟಿಯಲ್ಲಿ ಅನೇಕರು ಹೋರಾಟನ ಮಾಡ್ತಾ ಇದ್ದಾರೆ. ಅಂದ್ರೆ ಡಿ ಕೆ ಬಣದಿಂದ ಈ ಕಡೆ ಸಿದ್ದರಾಮಯ್ಯನವರ ಬಣ ಕೂಡ ಏನಾದ್ರೂ ಮಾಡಿ ಯಾವುದೇ ಕಾರಣ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಸಿಎಂ ಆಗಿ ಮುಂದುವರಿಸಬಾರದು ಅಥವಾ ಸಿಎಂ ಆಗಿ ಪದೋನ್ನತಿಯನ್ನ ಕೊಡಬಾರದು ಎನ್ನುವ ದೃಷ್ಟಿಯಲ್ಲಿ ಇವರು ಕೂಡ ಕಾರ್ಯತಂತ್ರವನ್ನ ಮಾಡ್ತಾ ಇದ್ದಾರೆ. ನೋಡಿ, ಸಿದ್ದರಾಮಯ್ಯನವರ ಒಂದೇ ಒಂದು ಟಾರ್ಗೆಟ್ ಡಿ ಕೆ ಏನಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಪಟ್ಟದಿಂದ ದೂರ ಇರಬೇಕು ಎನ್ನುವ ಕಾರ್ಯತಂತ್ರವಾಗಿ ಈಗ ಒಂದೊಂದೇ ಸ್ಟೆಪ್ ಅನ್ನು ಅವರು ಮುಂದುವರಿಸ್ತಾ ಇದ್ದಾರೆ. ಹೇಳಿ ಕೇಳಿ ಸಿದ್ದರಾಮಯ್ಯನವರಿಗೆ ಯಾರೇ ಆಪ್ತರು ಇಲ್ಲದೆ ಇರಲಿ, ಆದರೆ ಕರ್ನಾಟಕದಲ್ಲಿರುವ ಅನೇಕ ಸಚಿವರು ಮತ್ತು ಆಪ್ತರಿದ್ದರು ಅಥವಾ ಹಿರಿಯ ಸಚಿವರಿದ್ದಾರಲ್ಲ, ಅವರು ಸಿದ್ದರಾಮಯ್ಯನವರ ಜೊತೆಗಿದ್ದಾರೆ ಮತ್ತು ಸಿದ್ದರಾಮಯ್ಯನವರು ಯಾರಿಗೂ ನನಗೆ ಹೀಗೆ ಮಾಡಿ ಅಂತ ಪದೇ ಸಂದೇಶವನ್ನು ಕಳಿಸೋದಾಗ್ಲಿ ಇಲ್ಲ. ನೋಡಿ, ನಮ್ಮ ಹತ್ರ ಹೀಗಿದೆ, ನಾನು ಸಿಎಂ ಆಗಿ ಮುಂದುವರಿತೇನೆ ಇಲ್ವಾ, ನಾನು ಸಿದ್ದರಾಮಯ್ಯನವರಾಗಿ ನಾನು ಸಿಎಂ ಆಗಿ ಮುಂದುವರೆದಿದ್ರೆ ಅಥವಾ ನಾವು ಸಿಎಂ ನಿವೃತ್ತಿಯನ್ನು ಪಡ್ಕೊಳ್ಬೇಕಂತ ಇದ್ರೆ ನಮ್ಮ ಆಪ್ತರಲ್ಲಿ ಕೆಲವೊಬ್ಬರನ್ನ ನೀವು ಸಿಎಂ ಪಟ್ಟಕ್ಕೆ ಆಯ್ಕೆ ಮಾಡಬೇಕಾಗುತ್ತೆ ಎನ್ನುವ ಪರೋಕ್ಷವಾದ ಮತ್ತು ಕಠಿಣ ಸಂದೇಶವನ್ನು ಹೈಕಮಾಂಡ್ಗೆ ರವಾನಿಸಿದ್ದಾರೆ. ಅದು ರಾಹುಲ್ ಗಾಂಧಿ ಅವರಿಗಾಗಿರ್ಬೋದು ಅಥವಾ ಖರ್ಗೆ ಅವರಿಗಾಗಿರ್ಬೋದು, ಯಾರಿಗಾಗಿರ್ಬೋದು, ಒಂದು ಅರ್ಥ ಅಂದ್ರೆ ನೀವು ನನ್ನ ಬದಲಾವಣೆ ಮಾಡೋದಾದ್ರೆ ಯಾರನ್ನು ಬೇಕಾದ್ರೂ ದಲಿತ ಸಮುದಾಯದವರನ್ನಾಗ್ಲಿ, ಲಿಂಗಾಯತ ಸಮುದಾಯದವರನ್ನಾಗ್ಲಿ, ಹಿಂದುಳಿದ ವರ್ಗದವರನ್ನಾಗ್ಲಿ ಯಾರನ್ನು ಬೇಕಾದ್ರೂ ಮುಖ್ಯಮಂತ್ರಿ ಮಾಡಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಕೆಲವೊಂದು ಕಾರಣಗಳಿಗಾಗಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರೆ ಅದು ಪಕ್ಷಕ್ಕೆ ಮುಜುಗರವಾಗುತ್ತೆ ಎನ್ನುವ ಕಠಿಣ ನಿರ್ಧಾರವನ್ನ ಹೈಕಮಾಂಡ್ ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ಜೊತೆ ಸೇರಿ ಕೆಲವೊಂದು ಬದಲಾವಣೆಯನ್ನು ಈಗಿಂದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಈಗ ಡಿಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಹತ್ರ ಡಿಸಿಎಂ ಪೋಸ್ಟು ಇದೆ ಮತ್ತು ರಾಜ್ಯ ಕಾಂಗ್ರೆಸ್ ಪಕ್ಷವನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತ ಪಕ್ಷದ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಇದೆ. ಹಾಗಾಗಿ ಅವರು ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಯವರ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಮತ್ತು ಆಡಳಿತವನ್ನ ಮಾಡಲಿಕ್ಕೆ ಡಿಸಿಎಂ ಅಧಿಕಾರವೂ ಇದೆ. ಜೊತೆಗೆ ಇಡೀ ಪಕ್ಷವನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿಕ್ಕೆ ಪಕ್ಷದ ಅಧ್ಯಕ್ಷ ಸ್ಥಾನ ಕೂಡ ಇದೆ. ಹಾಗಾಗಿ ಅವರು ಪಕ್ಷದ ಅಧ್ಯಕ್ಷರಾಗಿ 4 ವರ್ಷ ಆಗ್ತಾ ಬಂತು. ಅಂದ್ರೆ 4 ವರ್ಷ ಆದ ಕೂಡಲೇ ಬದಲಾವಣೆ ಮಾಡಲೇಬೇಕನ್ನುವ ಕಾರ್ಯತಂತ್ರ ಅಥವಾ ನಿಯಮ ಅಂತೂ ಇಲ್ವಿಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಈಗಿನ ಗೃಹ ಸಚಿವರಾದಂತ ಪರಮೇಶ್ವರ್ ಅವರು ಬರೋಬ್ಬರಿ 8 ವರ್ಷಗಳ ಕಾಲ ಕರ್ನಾಟಕ ಪ್ರಾದೇಶಿಕ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಹೊಂದಿದ್ರು. ಹಾಗಾಗಿ ಯಾವುದೇ ಲಿಖಿತ ನಿಯಮವಿಲ್ಲ ಇಷ್ಟೇ ವರ್ಷಕ್ಕೆ ರಿಟೈರ್ಡ್ ಆಗಬೇಕು ಅಥವಾ ಇಷ್ಟೇ ವರ್ಷಕ್ಕೆ ಅಧ್ಯಕ್ಷ ಸ್ಥಾನ ಹೊರಬರಬೇಕು ಎನ್ನುವ ಯಾವುದೇ ಲಿಖಿತ ನಿಯಮ ಇಲ್ಲ. ಪ್ರತಿ 2 ವರ್ಷಗಳೊಮ್ಮೆ ಚೇಂಜ್ ಆಗ್ತಾನೆ ಇರುತ್ತೆ. ಮತ್ತೆ ಅಧ್ಯಕ್ಷರಾದವರು ಮುಂದುವರಿಕೆ ಕೂಡ ಮಾಡಬಹುದು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಖರ್ಗೆ ಅವರ ಮುಖಾಂತರ ಒಂದು ಸಂದೇಶವನ್ನು ಕಳಿಸಿದೆ. ಅದೇನೆಂದ್ರೆ, ಏನಾದ್ರೂ ಆಗಿ ಕರ್ನಾಟಕ ರಾಜ್ಯದ ಪ್ರಾದೇಶಿಕ ಪಕ್ಷದ ಅಧ್ಯಕ್ಷ ಸ್ಥಾನ ಇದೆಯಲ್ಲ ಅದನ್ನ ಬದಲಾವಣೆ ಮಾಡಬೇಕು ಅಂತ. ಅಂದ್ರೆ ಒಂದು ಹಂತದಲ್ಲಿ ಡಿಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಆದ್ರೆ ಅವರನ್ನ ಈ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ವಿಮುಕ್ತಿಗೊಳಿಸಿದ್ರೆ ಅವರಿಗೆ ಪಕ್ಷದಲ್ಲಿ ಇರುವಂತಹ ಹಿಡಿತ ಸ್ವಲ್ಪ ತಪ್ಪತ್ತೆ ಮತ್ತು ಗುಂಪುಗಾರಿಕೆ ತಪ್ಪತ್ತೆ. ಅವರ ಹತ್ರ ಒಂದು 50ರಿಂದ 60 ಎಂಎಲ್ಎಗಳಿದ್ದಾರೆ, ಕುಣಿಗಲ್ ಶಾಸಕರಿದ್ದಾರೆ, ಆಮೇಲೆ ಅನೇಕ ಅವರ ಆಪ್ತ ವಲಯ ಇದೆ. ಈಗ ಮೊನ್ನೆ ಗೆದ್ದಂತ ಯೋಗೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿದ್ದಾರೆ. ಅಂದ್ರೆ ಈ ಎಲ್ಲ ಆಪ್ತ ವಲಯವನ್ನ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಮತ್ತು ಅನೇಕರನ್ನ ಕಂಟ್ರೋಲ್ ತಗೊಳ್ಳಿಕ್ಕೆ ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇದೆ, ಅದು ಮಹತ್ತರ ಸ್ಥಾನವನ್ನು ವಹಿಸುತ್ತೆ. ಹಾಗಾಗಿ ಮೊದಲು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋಕ್ಕಿಂತ ಮೊದಲು ಅಥವಾ ಮುಖ್ಯಮಂತ್ರಿ ಹುದ್ದೆಯಿಂದ ದೂರ ಇಡುವ ಮೊದಲು ಆ ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ವಿಮುಕ್ತಿಗೊಳಿಸಿದ್ರೆ ಈಗ ಹೊಸದಾಗಿ ಒಬ್ಬರು ಬರ್ತಾರೆ, ಅಧ್ಯಕ್ಷ ಸ್ಥಾನ ಬರ್ತಾರಲ್ಲ, ಅವರು ಆ ಎಲ್ಲಾ ಸದಸ್ಯರನ್ನ ಎಲ್ಲಾ ಎಂಎಲ್ಎಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಆಗತ್ತೆ. ಮತ್ತು ಯಾರೇ ಆಗ್ಲಿ ಅಧಿಕಾರ ಬಂದಾಗ ಅನೇಕರು ಹಿಂದೆ ಹೋಗ್ತಾರೆ. ಒಬ್ಬ ಜಾರಕಿಹೊಳಿ ಆಗಿರ್ಬೋದು, ಕೆ ಎನ್ ರಾಜಣ್ಣ ಆಗಿರ್ಬೋದು, ಅಥವಾ ಯಾರಾದ್ರೂ ಎಂ ಬಿ ಪಾಟೀಲ್ ಆಗಿರ್ಬೋದು,
ಅವರಂತವರು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡ್ರೆ ಸಹಜವಾಗಿ ಅಧಿಕಾರ ಅವ್ರ ಹತ್ರ ಇರುವಾಗ ಹೊಸದಾಗಿ ಬಂದಂತ MLA ಅಥವಾ MLC ಆಗಿರ್ಬೋದು ಅವರೆಲ್ಲ ಅಧ್ಯಕ್ಷರ ಮಾತು ಕೇಳಲೇಬೇಕಾಗತ್ತೆ. ಹಾಗಾಗಿ ಕಾಲಕ್ರಮೇಣ ಈ DK ಶಿವಕುಮಾರ್ ಬಣದಲ್ಲಿದ್ದಂತ ಅನೇಕರು ಆ ಪಕ್ಷದ ಹೊಸ ಅಧ್ಯಕ್ಷನ ಕಡೆ ಹೋಗ್ತಾರೆ. ಆ ಪಕ್ಷದ ಹೊಸ ಅಧ್ಯಕ್ಷ ಯಾರ ಪರವಾಗಿರ್ತಾನೆ ಅಂದ್ರೆ ಅದು ಸಿದ್ದರಾಮಯ್ಯನವರ ಪರವಾಗಿರ್ತಾರೆ. ಹಾಗಾಗಿ ಒಂದು ವೇಳೆ ಈಗಾಗಲೇ ಖರ್ಗೆ ಅವರು ಹೇಳಿದಂತೆ ಒಂದು ವಾರದಲ್ಲಿ ಕರ್ನಾಟಕದ ರಾಜ್ಯದ ಅಧ್ಯಕ್ಷ ಸ್ಥಾನವೂ ಕೂಡ ಬದಲಾವಣೆ ಆಗುತ್ತೆ ಮತ್ತು ಬದಲಾವಣೆಗೆ ನಾವು ಮುನ್ನುಡಿಯನ್ನು ಬರೀತಿದ್ವಿ. ಈಗಾಗಲೇ 4-5 ರಾಜ್ಯಗಳ ಅಧ್ಯಕ್ಷರ ಬದಲಾವಣೆ ಆಗಿದೆ. ಕರ್ನಾಟಕದಲ್ಲೂ ಈಗ ಕೇವಲ ಒಂದು ವಾರದಲ್ಲಿ ನಾವು ಅಧ್ಯಕ್ಷರ ಬದಲಾವಣೆ ಮಾಡ್ತೇನೆ ಅನ್ನುವ ಹೇಳಿಕೆ ಇದೆಯಲ್ಲ, ಅದು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನು ಉಂಟು ಮಾಡುತ್ತೆ ಮತ್ತು ಅದು ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಸಿದ್ದರಾಮಯ್ಯನವರ ಆಪ್ತ ವಲಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಏನಾಗುತ್ತಂದ್ರೆ ಈಗಾಗಲೇ DCM ಆಗಿ ಶಿವಕುಮಾರ್ ಅವರಿದ್ದಾರೆ, ಅವರ ಆಪ್ತ ವಲಯದಿಂದ ಅನೇಕರು ಇದ್ದಾರೆ. ಅಂದ್ರೆ ಅವರ ಸಹೋದರ DK ಸುರೇಶ್ ಅವರಿಗೂ ಕೂಡ ಪಕ್ಷದ ಅಧ್ಯಕ್ಷ ಸ್ಥಾನ ಒಲಿಯುತ್ತೆ ಅನ್ನುವ ಮಾತಿದೆ. ಆದ್ರೆ ಹೈಕಮಾಂಡ್ ವಲಯದಲ್ಲಿ ಲೆಕ್ಕಾಚಾರವೇ ಬೇರೆ ಇದೆ. ಅಂದ್ರೆ ಸಿದ್ದರಾಮಯ್ಯನವರ ಸಂದೇಶದ ಮುಖಾಂತರ ಮತ್ತು ಸಿದ್ದರಾಮಯ್ಯನವರ ಆಪ್ತ ವಲಯದ ಒಂದು ಸಂದೇಶದ ಮುಖಾಂತರ ಸಿದ್ದರಾಮಯ್ಯನವರ ಆಪ್ತರಿಗೆ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನ ಒಲಿಯುತ್ತೆ. ಈ ಮುಖಾಂತರ ಅಂದ್ರೆ ಒಂದು ವೇಳೆ ಸಿದ್ದರಾಮಯ್ಯ ಆಪ್ತರಿಗೆ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನ ಸಿಕ್ಕರೆ ಕಾಲಕ್ರಮೇಣವಾಗಿ DK ಶಿವಕುಮಾರ್ ಅವರ ಪಕ್ಷದ ಮೇಲೆ ಹಿಡಿತ ಮತ್ತು ಪಕ್ಷದ ಮೇಲಿನ ಈ ಆಡಳಿತ ಇದೆಯಲ್ಲ ಅದು ಕಾಲಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಆ ಮುಖಾಂತರ DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿದ್ದಂತ ಅನೇಕರು ಹೊಸ ಪಕ್ಷದ ಅಧ್ಯಕ್ಷನ ಕಡೆ ಹೋಗ್ತಾರೆ. ಎಲ್ಲವೂ ಕೂಡ ಸಿದ್ದರಾಮಯ್ಯನವರಿಗೆ ಹೆಲ್ಪ್ ಆಗುತ್ತೆ ಮತ್ತು ಒಂದು ವೇಳೆ ಸಿದ್ದರಾಮಯ್ಯನವರು ಪಕ್ಷದ ಅಧಿಕಾರದಿಂದ ಅಥವಾ CM ಪಟ್ಟದಿಂದ ಕೆಳಗಿಳಿದ್ರು ಕೂಡ ಅನೇಕರು ಸಿದ್ದರಾಮಯ್ಯನವರ ಕಡೆ ಇರ್ತಾರೆ. ಈಗ 50 ಇರುವಂತ ಅಥವಾ 50-60 ಬೆಂಬಲ ಇರುವಂತ ಸಿದ್ದರಾಮಯ್ಯನವರ ಬಣ ಮತ್ತು 70-80 ಆಗುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ಹೇಳಿದಂತ ಅವರಿಗೆ CM ಪಟ್ಟ ದೊರಕುತ್ತೆ ಮತ್ತು ಸಿದ್ದರಾಮಯ್ಯನವರು ತಾನೇ ಮುಂದುವರಿಯಬೇಕು, CM ಆಗಿ ಮುಂದುವರಿಯಬೇಕು ಎನ್ನುವ ನಿರ್ಧಾರವನ್ನು ತಗೊಂಡ್ರೆ ಹೈಕಮಾಂಡ್ ಅದಕ್ಕೆ ಬದಲಾವಣೆಗೆ ಮುನ್ನಡೆಯನ್ನು ಬರೆಯಲ್ಲ ಅಥವಾ ಬದಲಾವಣೆಗೆ ಸಹಕಾರವನ್ನು ಕೊಡಲ್ಲ ಮತ್ತು ಬದಲಾವಣೆಗೆ ಓಕೆ ಅಂತ ಕೂಡ ಹೇಳುವುದಿಲ್ಲ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅಥವಾ DCM ಆಗಿ ಮುಂದುವರಿತಾರಾ ಅಥವಾ ಇರುವ ಒಂದು ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಕೂಡ ಉಳಿಸಿಕೊಳ್ಳುವಲ್ಲಿ ಸಫಲರಾಗ್ತಾರ ಅಥವಾ ಇವೆಲ್ಲವನ್ನು ಸಾಕಾರಗೊಳಿಸಿ ದೇವರ ಮೇಲೆ ಅತ್ಯಂತ ನಂಬಿಕೆ ಇರುವಂತಹ DK ಶಿವಕುಮಾರ್ ಅವರು ಹೈಕಮಾಂಡ್ ಹೇಳಿದಂತೆ ಮುಖ್ಯಮಂತ್ರಿಯಾಗಿ ಅಂದ್ರೆ ಈ ಹಿಂದಿನ ಒಪ್ಪಂದಂತೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದ್ರೆ ಏನೇ ಆಗಲಿ ಸಿದ್ದರಾಮಯ್ಯನವರ ಬಣದ ಮುಖ್ಯ ಟಾರ್ಗೆಟ್ ಅಂದ್ರೆ ಅದು DK ಶಿವಕುಮಾರ್ ಅವರನ್ನ CM ಗಾದಿಂದ ದೂರ ಇಡಬೇಕು. ಆ ನಿಟ್ಟಿನಲ್ಲಿ ಪ್ರಥಮ ಹೆಜ್ಜೆಯಾಗಿ ಅವರು ಪಕ್ಷದ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಮುನ್ನಡೆಯನ್ನು ಬರಿತಾ ಇರುವುದು ಹೊಸ ಮುಖಾಂತರ ಮುನ್ನಡೆಯನ್ನು ಬರಿತಾ ಇದ್ದಾರೆ. ಆ ಮುನ್ನಡೆಯ ಪ್ರಕಾರ DK ಶಿವಕುಮಾರ್ ಅವರು DCM ಆಗಿ ಇರುತ್ತಾರೆ. ಜೊತೆಗೆ ಹೊಸ ಸದಸ್ಯರು ಹೊಸ ಸದಸ್ಯನಾಗಿ ಹೊಸ ಅಧ್ಯಕ್ಷನಾಗಿ ಮತ್ತೊಬ್ಬ ಬರ್ತಾರೆ. ಆ ಮುಖಾಂತರ ಇಡೀ ಪಕ್ಷದ ಅಧಿಕಾರ, ಪಕ್ಷದ ಸಂಘಟನೆ, ಪಕ್ಷದ ಹಿಡಿತ ಆ ಹೊಸ ಅಧ್ಯಕ್ಷನ ಕೈಯಲ್ಲಿ ಹೋಗುತ್ತೆ. ಆ ಹೊಸ ಅಧ್ಯಕ್ಷ ಯಾರಾಗ್ತಾರೆ ಅಂದ್ರೆ ಅದು ಸಿದ್ದು ಬಣದ ಆಗ್ತಾನೆ ಹೊಸ ಅಧ್ಯಕ್ಷ ಆಗ್ತಾನೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಏನೇ ಆಗಲಿ ಹೊಸ ಅಧ್ಯಕ್ಷ ಬಂದ ಮೇಲೆ DK ಶಿವಕುಮಾರ್ ಅವರ ಒಂದೊಂದೇ ಅಧಿಕಾರ ಕಡಿಮೆ ಆಗ್ತಾ ಬರುತ್ತೆ. ಏನಾದ್ರೂ ಹೈಕಮಾಂಡ್ ಯಾರ ಮಾತು ಕೇಳದೆ ಅಂದ್ರೆ DK ಶಿವಕುಮಾರ್ ಅವರ ಪರವಾಗಿ ನಿಂತು ನೀವು ಸಿದ್ದರಾಮಯ್ಯನವರ ಬಣ ಅಧ್ಯಕ್ಷರಾಗ್ಲಿ, ಸಿದ್ದರಾಮಯ್ಯನವರು 2026 ಜನವರಿ ವೇಳೆಗೆ CM ಪೋಸ್ಟ್ ಇಂದ ಸ್ವಯಂ ನಿವೃತ್ತಿಯಾಗ್ಲಿ, ಆ ಜಾಗದಲ್ಲಿ ಈಗಿನ DCM ಆಗಿರುವಂತಹ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವ ಹೈಕಮಾಂಡ್ ಕಠಿಣ ನಿರ್ಧಾರ ತಗೊಂಡ್ರೆ ಮಾತ್ರ ಈಗಿನ DCM ಆಗಿರುವಂತಹ DK ಶಿವಕುಮಾರ್ ಅವರು CM ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಅನ್ನೋದು ಈಗಿನ ಕುತೂಹಲವಾಗಿದೆ. ಏನೇ ಆಗಲಿ ಕಳೆದ 2 ವರ್ಷಗಳಿಂದ ಸುದ್ದಿಯಲ್ಲಿದ್ದಂತ CM ಮತ್ತು DCM ಅಥವಾ CM ಕಿತ್ತಾಟ ಇದೆಯಲ್ಲ ಅದು ಈಗ 3-4 ತಿಂಗಳಲ್ಲಿ ಬಗೆಹರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.